ಪ್ರೀತಿಯ ಸಿಹಿಯಾದ ಮನೆ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳು. ಮತ್ತೊಮ್ಮೆ ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಸ್ತ್ರೀಯರ ಮಧ್ಯೆ ಉಜ್ಜೀವನ ಬರಬೇಕು ಎಂಬಂತ ಒಂದು ದೊಡ್ಡ ಉದ್ದೇಶದಿಂದ ದೇವರು ಈ ಕಾರ್ಯಕ್ರಮವನ್ನು ಸಹೋದರ ಮೋಹನ್ ಸಿ ಲಾಜರಸ್ ಅವರ ಮೂಲಕ ಆರಂಭಿಸಿ ನಡೆಸುತ್ತಾ ಇದ್ದಾರೆ. ಅನೇಕ ಕುಟುಂಬಗಳು ಈ ಕಾರ್ಯಕ್ರಮದ ಮೂಲಕ ಕಟ್ಟಲ್ಪಡುವುದನ್ನು, ಪವಿತ್ರಾತ್ಮನು ಈ ಕಾರ್ಯಕ್ರಮದ ಮೂಲಕ ಅನೇಕ ಕುಟುಂಬಗಳಲ್ಲಿ ಶಕ್ತವಾಗಿ ಕಾರ್ಯ ಮಾಡುತ್ತಿರುವುದನ್ನು ನೆನೆಸಿ ನಾವು ದೇವರಿಗೆ ವಂದನೆ ಹೇಳುತ್ತೇವೆ. ನಿಮ್ಮಲ್ಲಿ ಅನೇಕರು ನೀವು ಹೊಂದಿಕೊಂಡಂತ ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿದ್ದೀರಿ. ಅದಕ್ಕಾಗಿ ನಾವು ದೇವರನ್ನು ಸ್ತುತಿಸುತ್ತೇವೆ. ಈಗ ಈ ಕಾರ್ಯಕ್ರಮದ ಮೂಲಕ ಕರ್ತನು ನಿಮ್ಮನ್ನು ಸಂಧಿಸಿ ನಿಮ್ಮನ್ನು ಆಶೀರ್ವದಿಸಲು ಸಿದ್ಧನಾಗಿದ್ದಾನೆ. ನಿಮ್ಮ ಸಮಸ್ಯೆಗಳು ಏನೇ ಆಗಿದ್ದರೂ ಅದನ್ನು ಬದಲಾಯಿಸಲು ಕರ್ತನು ಶಕ್ತನಾಗಿದ್ದಾನೆ. ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಮಾರ್ಪಡಿಸಿ ಕರ್ತನು ನಿಮ್ಮನ್ನು ಸಂತೋಷಪಡಿಸುವನು. ಈಗ ಮೊದಲನೇದಾಗಿ ನೀವು ಆಸಕ್ತಿಯಿಂದ ಎದುರು ನೋಡುತ್ತಾ ಇರುವ ಜ್ಯೋತಿ ಕರ್ನಾಟಕ. ಏನ್ರಿ, ನಾನು ಕೇಳಿದ ಪ್ರಶ್ನೆಗೆ ನೀವಿನ್ನೂ ಉತ್ತರನೇ ಕೊಡಲಿಲ್ಲ. ಏನು ಪ್ರಶ್ನೆ? ಯಾರಿಗಾಗಿ ಇಷ್ಟು ಸಾಲ ತಗೊಂಡ್ರಿ? ತುಂಬ ದಿನದಿಂದ ಕೇಳ್ತಾ ಇದ್ದೀನಿ, ಉತ್ತರನೇ ಹೇಳ್ತಾ ಇಲ್ಲ ನೀವು. 5 ಲಕ್ಷ ಸಾಲ ಅಷ್ಟು ನೀವೇನು ಮಾಡಿದ್ರಿ? ಹೊರಗೆ ಬೇರೆ ಥರ ಮಾತಾಡ್ತಿದ್ದಾರೆ. ಬೇರೆ ಥರ ಅಂದರೆ ಹೇಗೆ? ಬೇರೆ ಥರ ಅಂದರೆ ಬೇರೆ ಥರನೇ. ಅದೇ ಹೇಗೆ ಮಾತಾಡ್ತಿದ್ದಾರೆ ಅಂತ ಕೇಳ್ತಾ ಇರೋದು. ನೀವು ಹೊರಗಡೆ ಚಿಕ್ಕ ಮನೆ ಇಟ್ಕೊಂಡಿದ್ದೀರಿ, ಅದಕ್ಕೆ ಇಷ್ಟು ಸಾಲ ಆಗಿರ್ಬೋದು ಅಂತ ಹೇಳ್ತವ್ರೆ. ನೀನೇನು ಅನ್ಕೋತಾ ಇದೀಯಾ? ನೀವು ಈ ಥರ ಉತ್ತರ ಹೇಳ್ದಿರ ಸುಮ್ಮನೆ ಇದ್ರೆ ನನಗೂ ಹಂಗೆ ಅನಿಸುತ್ತೆ. ಜಗತ್ ಬಿಟ್ಟ ಅಂದರೆ ನೋಡಿ, ಇವಾಗ ಕೂಡ ನೀವು ಉತ್ತರ ಹೇಳ್ದಿರ ಹೋಗ್ತಾ ಇದ್ದೀರಾ. ನಿನಗೇನು ಉತ್ತರ ಬೇಕು? ಹೊರಗೆ ಮಾತಾಡೋದೆಲ್ಲ ನಿಜನ ಅಂತ ಹೇಳಿ. 5 ಲಕ್ಷ ಏನಕ್ಕೆ ತಗೊಂಡ್ರಿ ಅಂತ ಹೇಳಿ. ತಿಳ್ಕೊಂಡು ಏನು ಮಾಡ್ತೀಯಾ ಹೇಳು? ಯಾಕೆ ಉತ್ತರ ಹೇಳ್ದಿರ ಬದಲಾಯಿಸ್ತೀರಾ? ನಾನು ಯಾಕೆ ಬದಲಾಯಿಸ್ಬೇಕು? ಹಾಗಿದ್ರೆ ಉತ್ತರ ಹೇಳಿ. ಸಮಯ ಬಂದಾಗ ಹೇಳ್ತೀನಿ. ಮತ್ತೇನು ಸಾಲ ಜಾಸ್ತಿ ಆಗ್ತಿದೆ ಅಂತ ಕೇಳ್ಪಟ್ಟೆ. ಸಾಲ ಎಲ್ಲ ತೀರಿಸ್ತಾ ಬಂದಿತ್ತಾನೆ, ಮತ್ತೆ ಯಾಕೋ ಜಾಸ್ತಿ ಆಗ್ತಾ ಇದೆ? ಅದು ನನಗೂ ಗೊತ್ತಿಲ್ಲ ಕಣೋ. ಅದು ಹೇಗೆ ಗೊತ್ತಿಲ್ಲದಲ್ಲ ಇರುತ್ತೆ? ಹೊರಗಡೆ ನಿನ್ನ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೋ, ಅದೆಲ್ಲ ನಿಜನಾ? ಊರವ್ರು 1000 ಹೇಳ್ತಾರೆ, ಅದಕ್ಕೆ ನಾನೇನು ಮಾಡಲಿ? ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಸಾಲ ತೊಗೊಂಡಿರೋ ಹಣನ ಏನು ಮಾಡ್ತಿದ್ಯೋ? ನೀನು ಬಿಸ್ನೆಸ್ ಮಾಡ್ತಾ ಇದೆಯಾ ಅಂದರೆ ಲಾಸ್ ಆಯಿತು ಅಂತ ಹೇಳ್ಬೋದು. ಆದರೆ ನೀನು ವರ್ಕ್ ಮಾಡೋದು ಒಂದು ಆಫೀಸಲ್ಲಿ. ನೀನು ಕೇಳ್ತಾ ಇದೆಯಾ ಅಂತ ಹೇಳ್ತೀನಿ ಕಣೋ. ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಅದರಲ್ಲಿ ಸ್ವಲ್ಪ ಲಾಸ್ ಆಗಿಬಿಡ್ತು. ಈಗ ಅದನ್ನು ತೀರ್ಸೋಕ್ಕೆ ಅಂತ ಸಾಲ ಮಾಡಿದೆ. ಹೀಗೆ ಸ್ವಲ್ಪ ಸಾಲ ಆಗೋಯ್ತು ಕಣೋ. ನೀನು ಹೇಳೋದು ನಂಬೋ ಥರ ಇಲ್ವಲ್ಲ? ಏನು ಮಾಡಿದ್ರೆ ನೀನು ನಂಬ್ತೀಯಾ? ನಂಬಿ ಏನು ಮಾಡೋದು, ಬಿಡು, ನೋಡ್ಕೊಳ್ಳೋಣ. ಇದನ್ನ ಗೌರ್ಮೆಂಟ್ ಅವರು ತಡೆ ಮಾಡಿದಾರಲ್ಲ, ಇವ್ರು ಯಾಕೆ ಇದನ್ನ ಆಟ ಆಡ್ತಿದ್ದಾರೆ? ಏನು ಗಣೇಶ್, ದುಡ್ಡು ಬ್ಯಾಚ್ಕತ್ತಿದ್ಯಾ ಅನ್ಸುತ್ತೆ. ನೀವು ಬೇರೆ ಅಣ್ಣ, ಲಕ್ಷಗಟ್ಟಲೆ ಲಾಸ್ ಆಗ್ತಾ ಇದೆ.
ಅದಕ್ಕೆಲ್ಲ ಚಾಲಾಗ್ತಾನೆ ಬೇಕು. ಈ ಸ್ಪೀಟ್ ಆಡೋದುವೆ ಒಂದು ಕಲೆ. ಆ ಕಲೆಯಲ್ಲಿ ಹಂಗೆ ನುಗ್ಗು ಆಡಬೇಕು. ಅದೇ ಗೊತ್ತಾಗ್ತಾ ಇಲ್ಲ ಅಣ್ಣ. ಅಣ್ಣ ಅದರಲ್ಲಿ ಕಿಲಾಡಿ ಕಣಪ್ಪ. ಅದಕ್ಕೆ ನಿಮ್ಮ ಜೊತೆ ಸೇರಿಕೊಂಡೆ ಅಣ್ಣ. ಟೆಕ್ನಿಕ್ನೆಲ್ಲ ಒಂದು ಸ್ವಲ್ಪ ಹೇಳ್ಕೊಡಿ ಅಣ್ಣ. ನಿನಗಿಲ್ಲ ಅಂತೀನಾ? ಹೊಸದಾಗಿ ಬೈಕೆಲ್ಲ ತೊಗೊಂಡಿದ್ದೀರಾ ಅನಿಸುತ್ತೆ. ಗೆಟಪ್ ಎಲ್ಲ ಬದಲಾಗಿದೆ. ಹೌದಪ್ಪ. ನಿಮಗೆ ಮಾತ್ರ ಹೇಗಣ್ಣ ದುಡ್ಡು ಸಿಗ್ತಾ ಇದೆ? ಹೆಂಗಾದರೂ ಮಾಡಿ ಬಿಸ್ನೆಸ್ ರಾಶಿನ ಕಲ್ತ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿದ್ಯಾ? ಹೌದಣ್ಣ. ಹೌದು, ನೀನೇನು ಯಾರನ್ನಾರು ಇಟ್ಕೊಂಡಿದ್ಯಾ? ಅದರಿಂದನೇ ಗಣೇಶ ಇವತ್ತು ಸಾಲ್ಗಾರ ಆಗೋನೆ ಅಂದ್ಬಿಟ್ಟು ಊರೆಲ್ಲ ಮಾತಾಡ್ಕೊತಾರಪ್ಪ. ನಿಜನಾ? ಒಂದು ಕುಟುಂಬನೇ ಸರಿಯಾಗಿ ನಿಭಾಯಿಸೋಕ್ಕಾಗ್ತಾ ಇಲ್ಲ, ಅದರಲ್ಲಿ ಇನ್ನೊಂದು ಅಣ್ಣ ನಾನು ಅಷ್ಟೇ. ಆಮೇಲೆ ಓ, ಹಂಗಾರ ಅದು ನಿಜ ಅಲ್ವಾ? ಎಲ್ಲ ರಮ್ಮಿಲಿ ಕಳ್ಕೊಂಡಿದ್ದು ದುಡ್ಡೇ ಅಣ್ಣ. ನೀವೇ ನನ್ನ ಹತ್ರ ಎಷ್ಟು ದುಡ್ಡು ಗೆದ್ದಿದ್ದೀರಾ ಅಣ್ಣ? ನಿಮಗೆ ಗೊತ್ತಿಲ್ಲದೆ ಇರೋದಾ? ಸರಿ ಸರಿ, ಅದನ್ನು ಬಿಡು. ದುಡ್ಡು ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಅದೆಲ್ಲ ಏನು ದೊಡ್ಡ ವಿಷಯನಾ? ನನಗೆ ಬರೀ ಹೋಗ್ತಾನೆ ಇದೆ ಅಣ್ಣ, ಎಲ್ಲಿ ಬರ್ತಾ ಇದೆ. ನಿನಗಿದು ಹೊಸ್ತಲ್ವಾ, ಅದಕ್ಕೆ ಹಂಗೆ. ಒಂದು ಸ್ವಲ್ಪ ಹೇಳ್ಕೊಡಿ ಅಣ್ಣ. ಸುಮ್ಮನೆ ಹೆಂಗೆ ಹೇಳ್ಕೊಡಕ್ಕಾಯ್ತದೆ? ನಾನೇ ಈ ವಿದ್ಯೆನ ಒಬ್ಬನ ಹತ್ರ 50,000 ಕೊಟ್ಬಿಟ್ಟು ಕಲ್ತ್ಕೊಂಡಿರೋದಪ್ಪ. ಇವಾಗ ನೀನು ಬೇರೆ ಕೇಳ್ತಾ ಇದೀಯಾ? ನೀನು ಬೇರೆ ನಮ್ಮ ಹುಡ್ಗ. ನಿನ್ನ ಹತ್ರ ಜಾಸ್ತಿ ಕೇಳೋಕ್ಕೂ ಮನ್ಸು ಬರ್ತಾ ಇಲ್ಲ. ಒಂದು ಮಾಡು, ಒಂದು 50,000 ಮಾತ್ರ ಕೊಡು, ಪೂರ್ತಿ ಹೇಳ್ಕೊಡ್ತೀನಿ. 50,000ನ ನಾನು ಎಲ್ಲಿಗಣ ಹೋಗಲಿ? ಹಾಗೆ ಸುಮ್ಮನೆ ಹೇಳ್ಕೊಡಿ ಅಣ್ಣ. ಲಕ್ಷ ಲಕ್ಷ ಸಂಪಾದನೆ ಮಾಡ್ತೀಯ, 50,000 ಏನು ದೊಡ್ಡ ವಿಷಯನಾ? ಅಷ್ಟೇ ಅಲ್ದಲೆ ಇದನ್ನೆಲ್ಲ ಸುಮ್ಮನೆ ಹೇಳ್ಕೊಡ್ಬಾರ್ದು. ಅಣ್ಣ 50,000 ರೆಡಿ ಮಾಡೋಕ್ಕೆ ಒಂದು 2 ದಿನ ಆಗುತ್ತೆ. ಏನು ಸಮಸ್ಯೆ ಇಲ್ಲಪ್ಪ, 2 ದಿನ ಬಿಡ್ಕೊಂಡೆ ಬಾ, ನಾನು ಹೇಳ್ಕೊಡ್ತೀನಿ. ಸರಿ ಅಣ್ಣ. ಶತಮೂರ್ಖ, ಈಗಾಗಲೇ ನನ್ನ ಹತ್ರ ರಮ್ಮಿಲ್ ಕಳ್ಕೊಂಡಿರೋದು ಅಲ್ದಲೆ ಇನ್ನೂ 50,000 ಕೊಡ್ತಾನಂತೆ. ನಮ್ಮ ಹತ್ರನೇ ಬಂದು ಗುಂಡಿಗೆ ಬೀಳ್ತಾರೆ. ಏನಿವರು ಈ ಸಮಯದಲ್ಲಿ ಹೋಗಿ ಇದನ್ನ ಆಟ ಆಡ್ತಾ ಇದ್ದಾರೆ? ನನಗೊಂದು 50,000 ಬೇಕು. 50,000ನಾ? ಯಾಕೆ? ಅರ್ಜೆಂಟಾಗಿ ಯಾರೊಬ್ಬರು ಕೊಡಬೇಕು. ಯಾರಿಗೆ? ಇದೆಯೋ ಇಲ್ವೋ, ಆಗುತ್ತೋ ಆಗಲ್ವೋ? ಹಣ ಎಲ್ಲ ಇಲ್ಲ ರೀ. ನೀವು ತಗೊಂಡೋಗಿ ಏನು ಮಾಡ್ತೀರಾ ಅಂತಲೂ ನನಗೆ ಗೊತ್ತು. ಏನು ಮಾಡ್ತೀನಿ? ನೀವೇನು ಆಟ ಆಡ್ತೀರಾ, ಯಾವುದ್ರಲ್ಲಿ ಸಿಕ್ಕೊಂಡಿದ್ದೀರಾ ಅಂತಲೂ ನನಗೆ ಗೊತ್ತು. ಬೇಡ ರೀ, ಗೌರ್ಮೆಂಟೇ ಇದನ್ನ ತಡೆ ಮಾಡಿದೆ. ಪ್ಲೀಸ್ ರೀ, ನಿಮ್ಮನ್ನು ನೀವೇ ಕೆಡಿಸ್ಕೋಬೇಡಿ. ಎಷ್ಟು ಜನ ಇದರಿಂದ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಬೇಡ ರೀ, ನೀವು ಆಟ ಆಡೋದು ಜೂಜಾಟ ಅಲ್ಲ, ಮರಣದೊಂದಿಗೆ. ಮಾತಾಡು ಮಾತಾಡು, ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ನೋಡ್ತೀಯ ಅಲ್ವಾ? ಇದರಲ್ಲಿ ಹಣನ ಪ್ರಾಣನ ಕಳ್ಕೊಂಡವರೇ ಜಾಸ್ತಿ ರೀ, ಸಂಪಾದನೆ ಮಾಡಿದವರು ಯಾರೂ ಇಲ್ಲ ರೀ. ನಾನು ಸಂಪಾದಿಸ್ತೀನಿ. ಬೇಡ ರೀ, ನನಗೆ ಹಣಕ್ಕಿಂತ ನೀವೇ ಮುಖ್ಯ. ನಿಮ್ಮನ್ನು ಕಳ್ಕೊಳಕ್ಕೆ ನನಗಿಷ್ಟ ಇಲ್ಲ. ಅನವಶ್ಯಕವಾಗಿ ಮಾತಾಡಬೇಡ. 50,000 ಇದೆಯೋ ಇಲ್ವೋ? ಇಲ್ಲ ಇಲ್ಲ ಇಲ್ಲ.
ಪರವಾಗಿಲ್ವೇ, ಅಷ್ಟರೊಳಗೆ 50,000 ರೆಡಿ ಮಾಡ್ಬಿಟ್ಟವನು ಅನ್ಸುತ್ತೆ. ಇವತ್ತು ನಮ್ಗೆ ಒಳ್ಳೆ ಬೇಟೆನೆ. ಬಾ 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 ಗಣೇಶು, ಬಾ ಬಾ ಕೂತ್ಕೋ ಕೂತ್ಕೋ. ಹಾಂ ಅಣ್ಣ ಹಣ ಸಿಕ್ಕಲಿಲ್ಲ ಅಣ್ಣ. ಎಷ್ಟೋ ಟ್ರೈ ಮಾಡಿ ನೋಡಿದೆ, ಆಗಲಿಲ್ಲ ಅಣ್ಣ. ಹಾಂ ಸಿಗ್ಲಿಲ್ವಾ? ಏನಪ್ಪ ಹೇಳ್ತಿದ್ಯಾ? ಅಣ್ಣ ಒಂದು ಸ್ವಲ್ಪ ಹೇಳ್ಕೊಡಿ ಅಣ್ಣ, ಹೇಗಿದ್ರು ಕೊಡ್ತೀನಿ ತಾನೆ. ಅದೆಲ್ಲ ಸೆಟ್ ಹಾಕಿಲ್ಲಪ್ಪ. ಚೆನ್ನಾಗಿದೆ ಆರ್ಮುಗಮ್ ನೀವು ಮಾಡ್ತಾ ಇರೋದು. ಹಾಂ ಹಾಂ ನೀವು ಕೆಟ್ಟಿ ಸಾಲದು ಅಂತ ಈ ಗಣೇಶ್ನು ಕೆಡಿಸ್ತಾ ಇದ್ದೀರಲ್ಲ, ಇದು ನಿಮಗೆ ಸರಿ ಅನ್ಸುತ್ತಾ? ಅಕ್ಕ ಅದು ಬಂದು ಏನು ಬಂದು ಹೋಗಿ ಅಂತ? ಏನು ಗಣೇಶ್, ಓದಿರೋರು ನೀವೇ ಹೀಗೆ ನಡ್ಕೊಂಡ್ರೆ ಹೇಗೆ? ಗಣೇಶ್, ಟೆಕ್ನಾಲಜಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋ ನೀವೇ ಈ ಥರ ದಾಸರಾಗಿರೋದನ್ನ ನೋಡಿದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ. ಈ ಆಟದಿಂದ ನೀವು ಹಣ ಕಳ್ಕೊತಿದ್ದೀರಲ್ಲ, ಅದು ಹೇಗೆ ಗೊತ್ತಾ? ನೀವು ಆಪೋಸಿಟಲ್ಲಿ ಆಡ್ತಾ ಇರೋದು ಮನುಷ್ಯರ ಜೊತೆ ಅಲ್ಲ, ಎಲ್ಲ ಪ್ರೀ ಪ್ಲ್ಯಾನ್ ಆಗಿರೋ ಪ್ರೋಗ್ರಾಮ್. ಇದನ್ನು ನಾನು ಹೇಳ್ತಿಲ್ಲ, ಸೈಬರ್ ತಂತ್ರಜ್ಞಾನದ ತಜ್ಞರು ಹೇಳ್ತಾ ಇರೋದು. ಆದರೆ ಇದನ್ನು ತಿಳಿದೇಲೆ ನಾನು ಮನುಷ್ಯರ ಜೊತೆ ಆಡ್ತಾ ಇದ್ದೀನಿ ಅಂತ ನಾವು ಹಣನ ಕಳ್ಕೊಂಡ್ರು ಮತ್ತೆ ಮತ್ತೆ ಆಡ್ತಾನೆ ಇದ್ದೀವಿ. ಆರ್ಮುಗಮ್, ನಾನು ನಿಮ್ಮ ಹತ್ರ ಎಷ್ಟು ಸಲ ಹೇಳಿದ್ದೀನಿ ಜೂಜಾಟ ಬೇಡ ಅಂತ. ಅದು ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ಕುಟುಂಬನೇ ನಾಶ ಮಾಡುತ್ತೆ ಅಂತ. ಆದರೆ ನೀವು ಕೇಳ್ತಾನೆ ಇಲ್ಲ. ನಮ್ಮಪ್ಪ ಜೂಜಾಡಿ ಸತ್ತೋದ್ರು ಅಂದ್ಬಿಟ್ಟು ನಿಮ್ಮ ಮಕ್ಕಳು ಹೇಳಿದ್ರೆ ಅದು ಚೆನ್ನಾಗಿರುತ್ತಾ? ಗಣೇಶ್, ಇತ್ತೀಚೆಗೆ ಒಬ್ಬರು 40 ಲಕ್ಷ ಈ ಜೂಜಾಟದಿಂದ ಸಾಲದಲ್ಲಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ನ ನೀವು ಕೇಳಿರ್ತೀರಿ. 40 ಲಕ್ಷ ಸಾಲ ಮಾಡಿಕೊಂಡು ಅವ್ರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರು. ಆದರೆ ಈಗ ಅವ್ರ ಹೆಂಡತಿ ಮಕ್ಕಳು ಪಡ್ತಾ ಇರೋ ಕಷ್ಟನ ಹೊರಗೆ ಹೇಳೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಅವರು ಸಮುದಾಯದಲ್ಲಿ ಹಿಂಸೆ ಅನುಭವಿಸ್ತಾ ಇದ್ದಾರೆ. ಈ ಜೂಜಾಟ ಆಟಾಡೋರ ಮಾನಸಿಕ ಸ್ವಾಸ್ಥ್ಯ ಕಳ್ಕೊಳ್ಳುವಂತೆ ಮಾಡಿ, ಲಕ್ಷಗಟ್ಟಲೆ ಸಾಲ ಮಾಡೋ ಥರ ಮಾಡಿ, ಅಂತ್ಯದಲ್ಲಿ ಆತ್ಮಹತ್ಯೆಗೆ ನೇರವಾಗಿ ನಡೆಸುತ್ತೆ. ಆರಂಭದಲ್ಲಿ ಆಟ ಆಡುವಾಗ ಹಣನೇ ಇಲ್ದಲೇ ಆಟ ಆಡ್ಬೋದು, ಅದರಲ್ಲಿ ಜಯನೂ ಹೊಂದ್ಬೋದು. ಆದರೆ ಹೋಗ್ತಾ ಹೋಗ್ತಾ ನೀವು ಹಣ ಹಾಕಿ ಆಟ ಆಡ್ತೀರಾ, ದೊಡ್ಡ ಸೋಲುಗಳು ಚಿಕ್ಕ ಜಯಗಳು ಉಂಟಾಗುತ್ತೆ. ಕಳ್ಕೊಂಡಿದ್ದನ್ನ ಪಡ್ಕೋಬೇಕು ಅಂತ ಮತ್ತೆ ಮತ್ತೆ ಸಾಲ ಮಾಡಿ ಆದರೂ ಹಣನ ಹಾಕ್ತೀರಾ. ಕೊನೆಗೆ ಆ ಆಟಕ್ಕೆ ನೀವು ದಾಸರಾಗ್ಬಿಡ್ತೀರಾ. ಇದು ಕೂಡ ಹೆಚ್ಚು ಕಡಿಮೆ ಒಂದು ಮಾನಸಿಕ ರೋಗನೇ. ಆದರೆ ಇದರಿಂದ ಹೊರಗಡೆ ಬರೋದಕ್ಕೆ ಏಸು ನಿಮಗೆ ಸಹಾಯ ಮಾಡ್ತಾರೆ. ಆತನಿಂದನೇ ಇದರಿಂದ ನಿಮ್ಮನ್ನ ಹೊರಗಡೆ ತರಲಿಕ್ಕೆ ಸಾಧ್ಯ. ದಾಸತ್ವದ ಕಟ್ಟುಗಳನ್ನು ಮುರಿಲಿಕ್ಕೆ ಸಾಧ್ಯ. ದಯಮಾಡಿ ನೀವು ದೇವ್ರ ಹತ್ರ ಸಹಾಯ ಕೇಳಿ, ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ಸಾಧ್ಯವಾದಷ್ಟು ಒಂಟಿಯಾಗಿರೋದನ್ನ ಬಿಟ್ಟು ಕುಟುಂಬದೊಟ್ಟಿಗೆ ಸಮಯವನ್ನು ಕಳೀರಿ. ಸುಧಾ, ಸಾರಿ ಸುಧಾ. ಆರ್ಮುಗಮ್, ಇದ್ರ ಮೇಲೆ ಕೂಡ ನಾನು ನಿಮಗೆ ಅಡ್ವೈಸ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ನನ್ನ ಕ್ಷಮಿಸ್ಬಿಡಿ ಅಕ್ಕ, ನಾನು ಬರ್ತೀನಿ. ಜ್ಯೋತಿ ಕರ್ನಾಟಕ ನೋಡಿದ್ದೀರಾ? ನಿಶ್ಚಯವಾಗಿ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ಈಗ ನಿಮ್ಮ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಲು ಸಹೋದರಿಯರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶ ಕೇಳಿರಿ. ಕರ್ತನು ನಿಶ್ಚಯವಾಗಿ ಇಂದು ನಿಮ್ಮನ್ನು ಆಶೀರ್ವದಿಸುವನು. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತೇವೆ. ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ನನಗೆ ಬಹಳ ಸಂತೋಷ. ಪ್ರಿಯರಾದವರೇ, ದೇವರ ವಾಕ್ಯ ಹೇಳುತ್ತದೆ ಎಫೆಸದವರಿಗೆ 5:10 ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಈ ದಿನಗಳಲ್ಲಿ ನೋಡಿರಿ, ಕೆಲವರಿಗೆ ದೇವರಿಗೆ ಮೆಚ್ಚುಗೆಯಾದ ದಾರಿ ಯಾವುದು, ದೇವರಿಗೆ ಮೆಚ್ಚುಗೆಯಾದ ಕಾರ್ಯ ಯಾವುದು ಎಂದು ಯೋಚಿಸದ ಹಾಗೆ, ಆ ಅರ್ಪಣೆ ಇಲ್ಲದ ಹಾಗೆ, ತನ್ನ ಸ್ವಂತ ಮಾರ್ಗದಿಂದ ಸ್ವಂತ ಯೋಚನೆಯಿಂದ ಕೆಲ ಮನುಷ್ಯರ ಮಾರ್ಗದಂತೆ ಕೆಲವು ಮನುಷ್ಯರ ಆಲೋಚನೆಯ ಪ್ರಕಾರವೇ
ಕರ್ತನಿಗೆ ಇಷ್ಟವಿಲ್ಲದ ಮಾರ್ಗ, ಕರ್ತನಿಗೆ ಇಷ್ಟವಿಲ್ಲದ ಕಾರ್ಯಗಳಲ್ಲಿ ಈಡಾಗುವುದರಿಂದ ತಮಗೆ ಇಟ್ಟಿರುವ ಆಶೀರ್ವಾದವನ್ನು ಕಳೆದುಕೊಂಡು ಕುಟುಂಬದಲ್ಲೂ ಪರಿಸ್ಥಿತಿಯ ನಿಮಿತ್ತವಾಗಿ ಆ ಸಮಾಧಾನವನ್ನು ಕಳೆದುಕೊಂಡು ಕುಟುಂಬದಲ್ಲಿ ಹಲವು ಕಳವಳಗಳು ಬರುವಂತೆ ಪರಿಸ್ಥಿತಿ ಕಾಣಲ್ಪಡುತ್ತದೆ. ಆದರೆ ಪ್ರಿಯರಾದವರೇ, ಈ ದಿನದಲ್ಲಿ ಕೂಡ ಸೇವೆಯ ಹಾದಿಯಲ್ಲಿ ಕೆಲವರು ಹೇಳುವಂತಹ ಕಾರ್ಯ ಬೇಡದ ಆಟ, ಗೇಮ್ಸ್ ಮೂಲಕ, ಆ ಜೂಜಾಟದ ಮೂಲಕ ನನ್ನ ಕುಟುಂಬವು ಏನೂ ಇಲ್ಲದೆ ಇದ್ದೇವೆ, ಬೀದಿಗೆ ಬಂದಿದ್ದೇವೆ ಎಂದು ಹೇಳಿ 4-5 ಕುಟುಂಬಗಳು ಬಂದು ಹೇಳಿಕೊಂಡರು. ಅದರಲ್ಲಿ ಒಂದು ಕುಟುಂಬದ ಅನುಭವವನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳುತ್ತೇನೆ. ಒಬ್ಬ ಪ್ರೀತಿಯ ಸಹೋದರಿ ತನ್ನ 2 ಮಕ್ಕಳೊಂದಿಗೆ ಬಂದು ಹೇಳಿದಂತಹ ಒಂದು ಕಾರ್ಯ. ಒಳ್ಳೆಯ ಸೌಕರ್ಯವುಳ್ಳಂತಹ ಕುಟುಂಬ, ದೇವರು ಒಳ್ಳೆಯ ಮನೆ, ವಾಹನವನ್ನು ಎಲ್ಲವನ್ನು ಕೊಟ್ಟಿದ್ದರು. ಆದರೆ ಕೆಲವು ತಿಂಗಳುಗಳ ಹಿಂದೆ ಅವರು ಬಂದು ಹೇಳಿದಂತಹ ಒಂದು ಕಾರ್ಯ, 2 ಚಿಕ್ಕ ಮಕ್ಕಳೊಂದಿಗೆ ಬಂದು ಅವರನ್ನು ನೋಡಿದರೆ ತುಂಬ ದೀನ ಸ್ಥಿತಿಯಲ್ಲಿ ಕಾಣುವಂತಹ ಪರಿಸ್ಥಿತಿ. ಅವರ ಬಳಿ ಏನೂ ಇಲ್ಲ, ಅವರನ್ನು ನೋಡುವುದಕ್ಕೆ ಒಂದು ರೀತಿ ದೀನ ಸ್ಥಿತಿಯಲ್ಲಿ ಕಾಣಲ್ಪಟ್ಟರು. ಯಾಕೆ ಏನೆಂದು ಕೇಳಿದಾಗ ಅವರು ಹೇಳಿದರು, ದೇವರು ಒಳ್ಳೆಯ ಬಾಳನ್ನು ಕೊಟ್ಟಿದ್ದರು, ಚೆನ್ನಾಗಿ ಸೌಕರ್ಯವುಳ್ಳವರಾಗಿದ್ದೆವು, ಕಷ್ಟಪಟ್ಟಿದ್ದರ ನಿಮಿತ್ತವಾಗಿ ದೇವರು ಪ್ರಾರ್ಥನೆಯನ್ನು ಕೇಳಿ ಅದರ ಮೂಲಕ ಒಳ್ಳೆಯ ಮನೆಯನ್ನು ದೇವರು ಕೊಟ್ಟಿದ್ದರು, ವಾಹನವನ್ನು ಕೊಟ್ಟಿದ್ದರು, ಎಲ್ಲವನ್ನೂ ದೇವರು ಕೊಟ್ಟಿದ್ದರು. ನಮ್ಮ ಸಂಬಂಧಿಕರೇ ಆಶ್ಚರ್ಯ ಪಡುವ ರೀತಿಯಲ್ಲಿ ಕರ್ತನು ನನ್ನ ಕುಟುಂಬವನ್ನು ಆಶೀರ್ವದಿಸಿದರು, ಎಲ್ಲ ಸೌಕರ್ಯವೂ ಇದ್ದಿತು, ನನಗೆ ಕೆಲಸ ಮಾಡಲು ಸಹ ಕೆಲಸಗಾರರಿದ್ದರು, ಆ ರೀತಿ ದೇವರು ನಮ್ಮನ್ನು ಆಶೀರ್ವದಿಸಿದ್ದರು. ಆದರೆ ಕೆಲವು ವರ್ಷಗಳ 2-3 ವರ್ಷಗಳ ಹಿಂದೆ ನಮ್ಮ ಮನೆಯವರು ಕೆಲಸ ಮಾಡುವ ಸ್ಥಳಕ್ಕೆ ಅನೇಕರು ಅವರನ್ನು ಹುಡುಕಿ ಬರುತ್ತಿದ್ದಾರೆ ಎಂದು ನಾನು ಕೇಳಲ್ಪಟ್ಟೆ. ಅವರು ಬೇಡದ ಯಾವುದೋ ಒಂದು ಕೆಟ್ಟ ಅಭ್ಯಾಸಗಳಲ್ಲಿ ಇದ್ದಾರೆ, ಯಾವುದೋ ಸಾಲದ ಸಮಸ್ಯೆ ಎಂದು ತಿಳಿದು ನಾನು ಒಂದು ದಿನ ಅವರ ಬಳಿ ಹೋರಾಡಿ ಅವರ ಬಳಿ ಕೇಳಿದಾಗ ಅವರು ಹೇಳಿದರು. ಏನು ಹೇಳಿದರು ಅಂದರೆ, ಸಹೋದರಿ ಹೇಳಿದಂಥ ಕಾರ್ಯ, ನಮ್ಮ ಮನೆಯವರು ಜೂಜಾಟಕ್ಕೆ ದಾಸರಾದ ಕಾರಣ ಈ ದಿನದಲ್ಲಿ ಹಲವು ಲಕ್ಷ ಸಾಲದ ಸಮಸ್ಯೆ, ಸಾಲ ತೆಗೆದುಕೊಂಡಿದ್ದರಿಂದ ಊರಲ್ಲಿ ಇರಲಾಗದ ಪರಿಸ್ಥಿತಿ, ಏನು ಮಾಡಬೇಕೆಂದು ತಿಳಿಯದ ಪರಿಸ್ಥಿತಿಯಲ್ಲಿ ಒಂದು ದಿನ ನಾನು ವಿಚಾರಿಸಿದ 1 ವಾರದ ನಂತರ ಒಂದು ದಿನ ಅವರು ಮನೆಯಲ್ಲೇ ಇಲ್ಲ, ಸರಿ ಹೋಗಿದ್ದಾರೆ ಮತ್ತೆ ಬರುತ್ತಾರೆ ಅಂತ ಎದುರು ನೋಡುವಿಕೆಯಲ್ಲಿ ಇದ್ದೆ. ವಾರವಾಯಿತು, ತಿಂಗಳುಗಳಾದವು, ಏನು ಮಾಡಿದರು, ಎಲ್ಲಿಗೆ ಹೋದರೆಂದು ತಿಳಿಯದು. ಅದಾದ ನಂತರ 1 ತಿಂಗಳ ನಂತರ ಅನೇಕ ಸಾಲಗಾರರು ಮನೆಯನ್ನು ಹುಡುಕಿ ಬಂದರು. ಆಗ ಅವರ ಮೂಲಕ ಪೂರ್ಣ ವಿವರವನ್ನು ನಾನು ತಿಳಿದುಕೊಂಡೆ. ಜೂಜಾಟಕ್ಕಾಗಿ ನನ್ನ ಬಳಿ 8 ಲಕ್ಷ ತೆಗೆದುಕೊಂಡರು, 2 ಲಕ್ಷ, 3 ಲಕ್ಷ ಈ ರೀತಿ ತೆಗೆದುಕೊಂಡರು. ಈ ರೀತಿ ಹಲವರು ಹೇಳಿ ಈಗ ನೀವೇ ಅದನ್ನು ತೀರಿಸಬೇಕೆಂದು, ಅದರ ಬಗ್ಗೆ ನನಗೆ ತಿಳಿಯದು ಎಂದು ಹೇಳಿದರೆ ಅವರು ನನ್ನನ್ನು ಬಿಡಲಿಲ್ಲ. ಈ ದಿನದಲ್ಲಿ ಮನೆಯನ್ನೆಲ್ಲ ಕಳೆದುಕೊಂಡೆವು, ವಾಹನವನ್ನೆಲ್ಲ ಅವರು ತೆಗೆದುಕೊಂಡು ಹೋದರು, ನಾವು ಹಾಕಿಕೊಂಡಿದ್ದ ಒಡವೆಗಳು ಮನೆಯಲ್ಲಿ ಇದ್ದದ್ದನ್ನೆಲ್ಲ ತೆಗೆದುಕೊಂಡು ಹೋದರು. ಇಂದು ನಾನು, ನನ್ನ ಮಕ್ಕಳು ಕೆಲವು ಬಟ್ಟೆಗಳೊಂದಿಗೆ, ಅಡಿಗೆ ಮಾಡುವ ಪಾತ್ರೆಗಳೊಂದಿಗೆ, ಯಾವುದೋ ಕೆಲವು ಸಾಮಾನುಗಳೊಂದಿಗೆ ಬೀದಿಗೆ ಬರುವಂತಹ ಪರಿಸ್ಥಿತಿ. ನನಗೆ ತುಂಬ ಹತ್ತಿರವಾಗಿ ಪ್ರೀತಿಯಾಗಿ ಇದ್ದಂಥ ಒಬ್ಬ ಸಹೋದರಿ ನಮ್ಮ ಮನೆಯ ಸೈಡ್ ಪೋರ್ಷನ್ ಅಲ್ಲಿ ಬೇಕಾದರೆ 1 ತಿಂಗಳು ಇರಬಹುದು, ಅದಕ್ಕೂ ಮೇಲೆ ಇರಲಾಗುವುದಿಲ್ಲ, ಏಕೆಂದರೆ ಅವರನ್ನು ಹುಡುಕಿ ಅನೇಕ ಸಾಲಗಾರರು ಬರ್ತಾರೆಂದು. ಸಾಲಗಾರರು ಬಂದು ನನ್ನನ್ನು ತೊಂದರೆ ಪಡಿಸುವುದರಿಂದ ನಮ್ಮ ಮನೆಯವರು ಜೂಜಾಟ ಆಡಿ ಎಲ್ಲವನ್ನು ಕಳೆದುಕೊಂಡು ತುಂಬ ಸಾಲ ಮಾಡಿದ್ದರ ನಿಮಿತ್ತ ಆ ಗ್ರಾಮದಲ್ಲಿ ಒಬ್ಬರು ಸಹ ಮನೆಯನ್ನು ಬಾಡಿಗೆಗೆ ನನಗೆ ಕೊಡಲಿಲ್ಲ. ಬಾಡಿಗೆ ಕೊಡುವುದಕ್ಕೆ ಹಣವಿಲ್ಲ, ಸಾಲಗಾರರು ಮನೆ ಹುಡುಕಿ ಬರುತ್ತಾರೆಂದು ನಾನು ಪ್ರೀತಿಸಿದವರು, ನನ್ನೊಂದಿಗೆ ಇದ್ದವರು, ನನಗೆ ತಿಳಿದವರೇ ಯಾರೂ ನನಗೆ ಸಹಾಯ ಮಾಡಲಿಲ್ಲ, ಏಕೆಂದರೆ ಅವರಿಗೂ ಈ ಸಮಸ್ಯೆ ಬರುತ್ತದೆ, ಸಾಲ ಕೊಟ್ಟವರ ನಿಮಿತ್ತ ಈ ಸಾಲದ ಸಮಸ್ಯೆ ಬರುತ್ತದೆ ಎಂದು ಅವರು ನನಗೆ ಮನೆಯನ್ನು ಬಾಡಿಗೆಗೆ ಕೊಡುವುದಕ್ಕೂ ಅವರು ಒಪ್ಪುತ್ತಿಲ್ಲ, ಸಮ್ಮತಿಸುತ್ತಿಲ್ಲ. ಆದ್ದರಿಂದ ಏನು ಮಾಡಬೇಕೆಂದು ತಿಳಿಯದ ಪರಿಸ್ಥಿತಿಯಲ್ಲಿ ನನಗೆ ಹತ್ತಿರವಾಗಿದ್ದ ಸಹೋದರಿ ನನ್ನನ್ನು ಅಂಗೀಕರಿಸಿದರು. ಅವರ ಮನೆಯಲ್ಲಿ ನಾನು ಇದ್ದೇನೆ, ನನಗೆ ಬದುಕಲು ಬೇರೆ ಮಾರ್ಗವಿಲ್ಲ, ಬಾಡಿಗೆ ಕೊಡದಿದ್ದರೂ ಪರವಾಗಿಲ್ಲ, 1 ತಿಂಗಳು ಮಾತ್ರ ಈ ಸೈಡ್ ಪೋರ್ಷನ್ ಅಲ್ಲಿ ನೀವು ಇರಬಹುದು ಎಂದು ಹೇಳಿದರು. ಇನ್ನು 10-15 ದಿನಗಳು ಮಾತ್ರವೇ. ಇಂದು ಏನು ಮಾಡಬೇಕೆಂದು ತಿಳಿಯದ ಪರಿಸ್ಥಿತಿಯಲ್ಲಿ ನನ್ನ ಸಂಬಂಧಿಕರು ಒಬ್ಬರು ಕೇರಳದಲ್ಲಿ ಇದ್ದಾರೆ. ಅವರು ತುಂಬ ಐಶ್ವರ್ಯವಂತರು, ಅವರ ಬಳಿ ಸಹಾಯ ಕೇಳೋಣ ಎಂದು ನಾನು ಅವರಿಗೆ ಇಂದು ಕರೆ ಮಾಡಿದಾಗ ಅವರು ಹೇಳಿದಂಥ ಒಂದು ಕಾರ್ಯ, ನಮ್ಮಿಂದ ಸಹಾಯ ಮಾಡಲೆಲ್ಲ ಆಗುವುದಿಲ್ಲ, ನಮ್ಮ ಮನೆ ಇರುವ ನಮ್ಮ ಕಾಂಪೌಂಡಿನಲ್ಲಿ ಒಂದು ಔಟ್ ಹೌಸ್ ಇದೆ, ಅದರಲ್ಲಿ ಬೇಕೆಂದರೆ ನೀನು ನಿನ್ನ ಮಕ್ಕಳು ಬಂದು ಇರಿ, ಏಕೆಂದರೆ ನೀವು ಸಂಬಂಧಿಕರಾಗಿದ್ದೀರಲ್ಲವಾ, ಆದ್ದರಿಂದ ಬೇಕಾದರೆ ನಿನಗೆ ನಮ್ಮ ಔಟ್ ಹೌಸನ್ನು ಕೊಡುತ್ತೇವೆ, ಅದರಲ್ಲಿ ಬಂದು ತಂಗಿಕೊಳ್ಳಿರಿ, ನಮ್ಮ ಮನೆಯಲ್ಲಿ ಮನೆ ಕೆಲಸ ಮಾಡು, ಎಲ್ಲ ಕೆಲಸವನ್ನು ನೀನು ಮಾಡು,
ಅದಕ್ಕೆ ತಕ್ಕ ಸಂಬಳವನ್ನು ನಾವು ಕೊಡುತ್ತೇವೆ. ನಿಮ್ಮ ಮಕ್ಕಳನ್ನು ಓದಿಸು ಮತ್ತು ಊಟಕ್ಕೆ ನೀನು ನೋಡಿಕೋ, ಇದನ್ನು ನಮ್ಮಿಂದ ಮಾಡಲು ಸಾಧ್ಯ. ಬೇರೆ ಸಹಾಯವನ್ನು ಎದುರು ನೋಡಬೇಡ ಎಂದು ಹೇಳಿದರು. 2 ದಿನಗಳಲ್ಲಿ ನಾನು ಹೊರಡಬೇಕಾದ ಪರಿಸ್ಥಿತಿ. ನನ್ನನ್ನು ಪ್ರಾರ್ಥಿಸಿ ಕಳಿಸಿಕೊಡಿ ಎಂದು ಕಣ್ಣೀರಿನಿಂದ ಬಂದು ನಿಂತರು. ಆ 2 ಮಕ್ಕಳು, ಆ ತಾಯಿ ಹೇಳುವಾಗ ನೋಡಿರಿ, ಆ 2 ಮಕ್ಕಳು, ಒಂದು ಮಗುವಿಗೆ 8 ವರ್ಷ, ಇನ್ನೊಂದು ಮಗುವಿಗೆ 4 ವರ್ಷವಿರಬಹುದು, ಇಲ್ಲ 5 ವರ್ಷವಿರಬಹುದು. ಆ ತಾಯಿ ಕಣ್ಣೀರಿನಿಂದ ಹತ್ತು ಹೇಳುವುದನ್ನು ನೋಡಿ ಆ 2 ಚಿಕ್ಕ ಮಕ್ಕಳು ಬಿಕ್ಕಿ ಬಿಕ್ಕಿ ಹತ್ತರು. ಆಗ ಆ ಸಹೋದರಿ ಹೇಳಿದರು. ಆ ಸಹೋದರಿ ಹೇಳಿದ್ದನ್ನು ನೆನೆಸಿ ನನಗೆ ತುಂಬ ವೇದನೆ ಆಗಿತ್ತು. ಅವರು ಹೇಳಿದಂಥ ಒಂದು ಕಾರ್ಯ, ನನ್ನ ಮಗ ಒಂದು ಚಿಕ್ಕ 20 ರೂಪಾಯಿ ಒಂದು ಮಿಲ್ಕ್ ಬಿಸ್ಕೆಟನ್ನು ತೆಗೆದುಕೊಡಲು ಕೇಳಿದ. ಅತ್ತ ಎಷ್ಟೋ ದಿನವಾಯಿತಮ್ಮ ಬಿಸ್ಕೆಟನ್ನು ತಿಂದು, ಮನೆಯಲ್ಲಿ ಎಷ್ಟು ಬಾಕ್ಸ್ ಬಿಸ್ಕೆಟನ್ನು ಚಾಕ್ಲೇಟ್ಸನ್ನು ತಂದು ಇಡುವಿರಿ, ಈಗ ಎಷ್ಟೋ ದಿನಗಳಾಯಿತು, ಒಂದು ಚಿಕ್ಕ ಬಿಸ್ಕೆಟ್ ಪ್ಯಾಕೆಟನ್ನು ತೆಗೆದುಕೊಡಲು ಕೇಳಿದರು, ನನ್ನಿಂದ ತೆಗೆದುಕೊಡಲಾಗಲಿಲ್ಲ ಎಂದು ಆ ತಾಯಿ ಹೇಳಿದಂಥ ಮಾತು. ಆ ಚಿಕ್ಕ ಹುಡುಗನಿಗೆ ಒಂದು ಚಿಕ್ಕ ಬಿಸ್ಕೆಟನ್ನು ಕೂಡ ತೆಗೆದುಕೊಡಲಾಗದ ಪರಿಸ್ಥಿತಿಯಲ್ಲಿ ಇದ್ದೇನೆ ಎಂದು ಆ ತಾಯಿ ಕಣ್ಣೀರಿನಿಂದ ಹೇಳಿದರು. ಸರಿ, ಇನ್ನು ಮುಂದೆ ಬೇರೆ ಕಾರ್ಯಗಳನ್ನೆಲ್ಲ ನೋಡಲಾಗುವುದಿಲ್ಲ, ಪರವಾಗಿಲ್ಲ. ಆ ಮನೆಯಲ್ಲಿ ನನಗೆ ಕೆಲಸಗಾರರು, ಎಷ್ಟೋ ಜನರು ಸಹಾಯ ಮಾಡುವವರಿದ್ದರು. ಇಂದು ನನ್ನ ಪರಿಸ್ಥಿತಿ, ನಮ್ಮ ಮನೆಯವರು ಆಡಿದ ಜೂಜಾಟದ ನಿಮಿತ್ತ ಎಲ್ಲವನ್ನು ಕಳೆದುಕೊಂಡು ಎಲ್ಲೂ ಹೋದರೋ ತಿಳಿಯದು, ಇದುವರೆಗೂ ತಿಳಿಯದು. ಈಗ ಮತ್ತೊಂದು ಮನೆಗೆ ನಾನು ಕೆಲಸ ಮಾಡುವ ಹಾಳಾಗಿ ಹೋಗಬೇಕಾದ ಪರಿಸ್ಥಿತಿ ಎಂದು ತುಂಬ ಕಣ್ಣೀರಿನಿಂದ ಅತ್ತರು. ಅವರು ಹೇಳಿದಂಥ ಒಂದು ಕಾರ್ಯ, ಅವ್ರು ಹೇಳಿದ್ದೇನು ಗೊತ್ತಾ, ನೀವು ಸೇವೆಯಲ್ಲಿ ಇದ್ದೀರಿ, ಆದ್ದರಿಂದ ಈ ಸೇವೆಯ ಹಾದಿಯಲ್ಲಿ ಇಂತಹ ಬೇಡದ ಗೇಮ್ಗಳು ಮತ್ತು ಈ ಜೂಜಾಟಕ್ಕೆ ದಾಸರಾಗಿರುವವರು, ಅಂಥವರಿಗೆ ನನ್ನ ಕುಟುಂಬದಲ್ಲಿ ನಡೆದಂಥ ಸಂಭವವನ್ನು ನೀವು ಹೇಳಿರಿ, ಅದರ ಮೂಲಕವಾಗಿ ಆಗಲಿ ಅವರಿಗೆ ಭಯ ಉಂಟಾಗಲಿ, ಅದರ ಮೂಲಕವಾಗಿ ಆದರೂ ಅವರನ್ನು ಸರಿಪಡಿಸಿಕೊಳ್ಳಲಿ ಎಂದು ಹೇಳಿ ಆ ಸಹೋದರಿ ನನ್ನ ಬಳಿ ತುಂಬ ಕಣ್ಣೀರಿನಿಂದ ಅಲ್ಲಿಂದ ಹೋದರು. ಪ್ರಿಯರಾದವರೇ, ಒಂದು ವೇಳೆ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಪ್ರೀತಿಯ ಸಹೋದರ ಸಹೋದರಿಯೇ, ಒಂದು ವೇಳೆ ಜೂಜಾಟ ಆಡುವ ಅಭ್ಯಾಸ ನಿಮಗಿರಬಹುದು. ತಕ್ಷಣ ನಾವು ಹಣವಂತರಾಗಬಹುದು, ಕೋಟೀಶ್ವರರಾಗಬಹುದು, ನನಗೆ ಇಷ್ಟವಾದ ವಿಧವಾದ ವಾಹನಗಳನ್ನು ತೆಗೆದುಕೊಳ್ಳಬಹುದು, ಇಷ್ಟವಾದ ಸ್ಥಳಗಳಿಗೆ ಹೋಗಬಹುದು. ಬೇಡದ ಆಸೆಯ ನಿಮಿತ್ತ, ಇಲ್ಲ ಭೋಗ ಆಸೆಯ ನಿಮಿತ್ತ ಒಂದು ವೇಳೆ ಸಂಪಾದಿಸೋಣ, ಈ ಜೂಜಾಟದ ಮೂಲಕ ಸಂಪಾದನೆ ಬರುತ್ತದೆ. ಹಾಗಂತ ನೀವು ಒಂದು ವೇಳೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಜೂಜಾಟಕ್ಕೆ ಗುರಿಯಾದಂಥ ಒಬ್ಬ ಸಹೋದರ ಸಹೋದರಿಯಾಗಿ ನೀವು ಕಾರ್ಯಕ್ರಮವನ್ನು ನೋಡುತ್ತಿರಬಹುದು. ಮೊದಲು ನಿಮಗೆ ಹಣ ಬರುವಂತೆಯೇ ಅನ್ನಿಸುತ್ತದೆ, ನಂತರ ಆ ಬಂದ ಹಣವನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲ, ನಿಮ್ಮ ಬಳಿ ಏನೆಲ್ಲ ಇರುತ್ತದೋ ಆ ಜೂಜಾಟದ ನಿಮಿತ್ತ ನಿಮ್ಮ ಬಳಿ ಇರುವ ಎಲ್ಲ ಆಶೀರ್ವಾದವನ್ನು ಎಳೆದುಕೊಂಡು ಹೋಗುತ್ತದೆ. ಇಂದು ನಾನು ಒಬ್ಬ ಸಹೋದರಿ ಅನುಭವವನ್ನು ಹೇಳಿದ ಪ್ರಕಾರ ಇನ್ನೂ 3-4 ಜನರ ಅನುಭವ ಹೇಳಬಹುದು. ಆದರೆ ಇಂದು ಅರ್ಥ ಮಾಡಿಕೊಳ್ಳಿರಿ, ಕರ್ತನೆ ಆಶೀರ್ವದಿಸಲು ಸಾಧ್ಯ, ಕರ್ತನೆ ನಮ್ಮನ್ನು ಉನ್ನತಿಸಲು ಸಾಧ್ಯ, ಕರ್ತನ ಹಸ್ತದಲ್ಲಿ ಆಶೀರ್ವಾದ ಉಂಟು. ಒಬ್ಬನನ್ನು ಉನ್ನತ ಸ್ಥಿತಿಗೆ ತರಲು ಕರ್ತನಿಂದ ಮಾತ್ರ ಸಾಧ್ಯ. ಆದ್ದರಿಂದ ನಿಮಗೆ ಕೊಟ್ಟಿರುವ ಆಶೀರ್ವಾದವನ್ನು ಕರ್ತನ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ನಿಮಗೆ ಏನೆಲ್ಲ ಇಷ್ಟವಾದನು ದೇವರ ಬಳಿ ಕೇಳಿರಿ. ತಕ್ಕ ಸಮಯದಲ್ಲಿ ಆತನು ಸುಂದರವಾಗಿ ರೂಪಿಸುವಂತಹ ದೇವರು. ಆತನಿಗೆ ತಿಳಿದಿದೆ ಯಾವ ಸಮಯದಲ್ಲಿ ಯಾವ ಆಶೀರ್ವಾದ ಕೊಡಬೇಕು. ನಿನ್ನನ್ನು ಹೆಚ್ಚಾಗಿ ಆಶೀರ್ವದಿಸುವೆನು ಎಂದು ಹೇಳಿದ ದೇವರು ಮಾರ್ಪಡದಾತನು. ನಿಮ್ಮನ್ನು ಆಶೀರ್ವದಿಸುತ್ತಾರೆ, ಆಶೀರ್ವಾದವಾಗಿ ಇಡುತ್ತಾರೆ, ನಿಮ್ಮ ಆಸೆಗಳನ್ನು ಪೂರೈಸುತ್ತಾನೆ. ಆದರೆ ಈ ದಿನದಲ್ಲಿ ಜೂಜಾಟಕ್ಕೆ ದಾಸರಾಗಿರುವ ಸಹೋದರ ಸಹೋದರಿಯಾಗಿರಬಹುದು. ಮೊದಲು ಸ್ಪಷ್ಟವಾದ ಯೋಚನೆಯೊಂದಿಗೆ ತಿಳುವಳಿಕೆಯೊಂದಿಗೆ ಇರಿ ಎಂದು ಹೇಳುವ ದೇವರ ವಾಕ್ಯದ ಪ್ರಕಾರ ನಿಮ್ಮ ಯೋಚನೆಯಲ್ಲಿ ಸ್ಪಷ್ಟತೆ ಬರಲಿ. ಅದು ತನ್ನನ್ನು ಉನ್ನತಿಸುವುದಿಲ್ಲ, ಜೂಜಾಟ ಉನ್ನತಿಸುವುದಿಲ್ಲ. ಇರುವಂಥ ಆಶೀರ್ವಾದವನ್ನು, ಸಂತೋಷವನ್ನು ನಾಶಪಡಿಸುತ್ತದೆ. ಆ ಯೋಚನೆ, ಆ ತಿಳುವಳಿಕೆ ನಿಮ್ಮಲ್ಲಿ ಸ್ಟ್ರಾಂಗ್ ಆಗಿ ಇರಲಿ, ಸ್ಪಷ್ಟವಾಗಿ ಇರಲಿ. ಅದು ಮಾತ್ರವಲ್ಲ, ಒಂದು ವೇಳೆ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನೀವು ತಿಳಿದಿದೆ, ಇದರಿಂದ ನಾನು ಎಲ್ಲವನ್ನು ಕಳೆದುಕೊಂಡೆ, ಇನ್ನೂ ನಾನು ಈ ಜೂಜಾಟವನ್ನು ಆಡುತ್ತಿದ್ದರೆ ಇದಕ್ಕಿಂತ ದೀನ ಸ್ಥಿತಿಗೆ ಬರುತ್ತೇನೆ ಎಂದು ತಿಳಿದಿದೆ. ಆದರೂ ನನ್ನನ್ನು ನಾನು ಅರಿಯದಂತೆ ಸೈತಾನನು ನನ್ನನ್ನು ಆಡುವಂತೆ ಮಾಡುತ್ತದೆ, ಅದರಿಂದ ಬಿಡುಗಡೆ ಹೊಂದಲು ಆಗುತ್ತಿಲ್ಲ. ಅದನ್ನು ಆಡದಿದ್ದರೆ ಒಬ್ಬ ಹುಚ್ಚನಂತೆ ನಾನು ಆಗಿಬಿಡುತ್ತೇನೆ. ಏನನ್ನು ಕಳೆದುಕೊಂಡ ರೀತಿ ಆಗುತ್ತದೆ, ನನಗೆ ಸಮಾಧಾನವಿಲ್ಲ, ಒಂದು ಸಂತೋಷವಿಲ್ಲ. ಆದ್ದರಿಂದ
ಈ ಜೂಜಾಟದ ಅಭ್ಯಾಸ ನನಗೆ ಇದೆ ಎಂದು ಹೇಳುತ್ತಾ ದಾಸತ್ವದಲ್ಲಿ ಇಂದು ನೀವು ಇರಬಹುದು. ಈ ಕಾರ್ಯದಿಂದ ಬಿಡುಗಡೆ ಕೊಡಲು ಯೇಸುವಿನಿಂದ ಮಾತ್ರ ಸಾಧ್ಯ. ದೇವಕುಮಾರನು ಬಿಡುಗಡೆ ಮಾಡಿದರೆ ನಿಜವಾಗಿ ಬಿಡುಗಡೆ ಆಗುತ್ತೀರಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಈ ದಿನದಲ್ಲಿ ದೇವರೇ, ಇದು ತಪ್ಪು, ಇದು ಕೇಡು, ಇದರಿಂದ ಎಲ್ಲ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತಿದ್ದೇನೆ ಎಂದು ನನಗೆ ತಿಳಿಯುತ್ತಿದೆ. ಇದರಿಂದ ಬಿಡುಗಡೆ ಹೊಂದುವುದಕ್ಕೆ ನನಗೆ ನೀವು ಸಹಾಯ ಮಾಡಬೇಕು. ನೀವು ದೇವರ ಬಳಿ ಹೇಳಿರಿ, ಆತನು ಸಹಾಯ ಮಾಡುವ ದೇವರು, ಆತನು ಕೃಪೆಯುಳ್ಳ ದೇವರು. ತಪ್ಪು ಎಂದು ನಾನು ತಿಳಿದಿದ್ದೇನೆ ದೇವರೇ. ಇದುವರೆಗೂ ದೇವರೇ, ನಾವು ನಿಮಗೆ ಪ್ರಿಯರಾಗಿ ನಡೆದುಕೊಳ್ಳದೆ ಇರುವಂಥ ಕಾರ್ಯಗಳನ್ನು ನಮಗೆ ಕ್ಷಮಿಸಿರಿ. ಈ ದಾಸತ್ವದಿಂದ ಬಿಡುಗಡೆ ಹೊಂದುವುದಕ್ಕೆ ನೀವೇ ನಮಗೆ ಸಹಾಯ ಮಾಡಬೇಕು. ಈ ಯೋಚನೆಯಿಂದ ನನ್ನನ್ನು ಬಿಡುಗಡೆ ಮಾಡಿ ಹೊರತನ್ನಿರಿ. ನನ್ನನ್ನು ವಂಚಿಸಿ ಮೋಸಗೊಳಿಸುವ ಈ ಜೂಜಾಟದ ಆಟದ ಯೋಚನೆಯಿಂದ ನನಗೊಂದು ಬಿಡುಗಡೆ ಕೊಡಿರಿ ದೇವರೇ. ಇನ್ನು ನಾನು ಈ ಕಾರ್ಯಕ್ಕೆ ಈಡಾಗದಂತೆ ನೀವೇ ನನ್ನನ್ನು ಕಾಯಬೇಕು. ನಿಮ್ಮ ಹಸ್ತದಲ್ಲಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ ಎಂದು ದೇವರ ಸಮ್ಮುಖದಲ್ಲಿ ಕಾದಿದ್ದು ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ಕರ್ತನು ದಾಸತ್ವದಿಂದ ಬಿಡುಗಡೆ ಕೊಡುತ್ತಾರೆ. ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ನೀವು ಮಾಡುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಈ ದಿನದಲ್ಲಿ ಇಂತಹ ಪರಿಸ್ಥಿತಿಯಲ್ಲಿರುವ ನಿಮಗಾಗಿ ನಾನು ಪ್ರಾರ್ಥಿಸಲಿದ್ದೇನೆ. ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ. ಕರ್ತನು ತನ್ನ ಶಕ್ತಿಯಿಂದ ನಿಮಗೆ ಈ ದುಷ್ಟ ಕಾರ್ಯಗಳಿಂದ ದೇವರು ಬಿಡುಗಡೆ ಕೊಡುತ್ತಾರೆ. ಕರ್ತನ ನಾಮ ನಿಮ್ಮ ಮೂಲಕ ಮಹಿಮೆ ಪಡುತ್ತದೆ. ನಾವು ಪ್ರಾರ್ಥಿಸೋಣ. ನಿಮಗೆ ಸ್ತೋತ್ರ ದೇವರೇ, ನಿಮ್ಮನ್ನು ಸ್ತುತಿಸುತ್ತೇವೆ, ವಂದನೆ ಮಾಡುತ್ತೇವಪ್ಪ. ಹೃದಯ ಹಾಳದಿಂದ ವಂದನೆ ಸಲ್ಲಿಸುತ್ತೇವಪ್ಪ. ಈ ದಿನದಲ್ಲಿ ದೇವರೇ, ಈ ಕಾರ್ಯಕ್ರಮವನ್ನು ನೋಡುತ್ತಿರುವವರೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿಮಗೆ ಇಷ್ಟವಿಲ್ಲದ ಜೂಜಾಟದಲ್ಲಿ, ನಿಮಗೆ ಇಷ್ಟವಿಲ್ಲದ ಆಟಗಳಲ್ಲಿ ದೇವರೇ ಅಪ್ಪ, ಗುರಿಯಾಗಿರುವಂಥ ಒಬ್ಬೊಬ್ಬರನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸುತ್ತೇವಪ್ಪ. ಸ್ಪಷ್ಟವಾದ ಯೋಚನೆಯೊಂದಿಗೆ, ಸ್ಪಷ್ಟವಾದ ಜ್ಞಾನದೊಂದಿಗೆ ಇರಿ ಎಂಬ ವಾಕ್ಯದ ಪ್ರಕಾರಪ್ಪ, ಒಬ್ಬೊಬ್ಬರಿಗೂ ಇದು ಕೇಡು ಎಂಬುದನ್ನು, ಎಲ್ಲ ಆಶೀರ್ವಾದಗಳನ್ನು ನಷ್ಟಪಡಿಸುತ್ತದೆ ಎಂಬ ಸ್ಪಷ್ಟವಾದ ಜ್ಞಾನವನ್ನು ಕೊಡಿರಿ ಅಪ್ಪ. ಸ್ಪಷ್ಟ ಬುದ್ಧಿಯೊಂದಿಗೆ ಅಪ್ಪ ನಿಮ್ಮ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥಿಸುವಂಥ ಕೃಪೆ ಬರಲಿ ದೇವರೇ. ನಿಮ್ಮ ನಾಮ ಮಾತ್ರ ಮಹಿಮೆ ಉಂಟಾಗಲಿ. ಒಬ್ಬೊಬ್ಬರನ್ನು ದುಷ್ಟ ದಾರಿಯಿಂದ ಬಿಡಿಸಿ ದೇವರೇ, ನಿಮ್ಮ ಚಿತ್ತ ಇರುವ ಹಾದಿಯಲ್ಲಿ ನಡೆಯುವಂತೆ, ನಿಮಗೆ ಪ್ರಿಯವಾಗಿರುವ ಹಾದಿಯಲ್ಲಿ ನಡೆಯುವಂತೆ, ನಿಮಗೆ ಪ್ರಿಯವಾಗಿರುವ ಕಾರ್ಯಗಳಲ್ಲಿ ಅವರು ಮುನ್ನಡೆಯುವಂತೆ ದೇವರೇ ನಿಮ್ಮ ಸಮ್ಮುಖದಲ್ಲಿ ಒಪ್ಪಿಸುತ್ತೇವಪ್ಪ. ಈ ದಿನದಲ್ಲಿ ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸುತ್ತಿರುವ ದೇವರೇ, ಈ ಕಾರ್ಯದಿಂದ ನನಗೆ ಬಿಡುಗಡೆ ಕೊಡಿ. ಈ ಜೂಜಾಟಕ್ಕೆ ನಾನು ಹೋಗದಂತೆ ನಿಮ್ಮ ಆಳ್ವಿಕೆಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತಿರುವ ಒಂದು ಪ್ರಾರ್ಥನಾ ಆತ್ಮವನ್ನು ಕೊಡಬೇಕಾಗಿ ಪ್ರಾರ್ಥಿಸುತ್ತೇವಪ್ಪ. ಅಪ್ಪ, ಇದುವರೆಗೂ ಅವರನ್ನು ವಂಚಿಸಿ ಮೋಸಗೊಳಿಸಿಟ್ಟಿರುವಂತಹ ಆ ದುಷ್ಟ ಕಾರ್ಯಗಳು ಅವರನ್ನು ಬಿಟ್ಟು ಹೊರ ಹೋಗುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಕರ್ತನೆ, ನೀವು ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ವಂದನೆ. ನಿಮ್ಮ ನಾಮ ಮಹಿಮೆ ಪಡಬೇಕಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ನಾಮವನ್ನು ಉನ್ನತಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾರೆ. ಈ ದಿನದಿಂದ ದೇವರ ಸಮ್ಮುಖದಲ್ಲಿ ಹೋರಾಡಿ ಪ್ರಾರ್ಥಿಸಿರಿ. ದೇವರೇ, ಯೋಚನೆ ನನಗೆ ಬರಬಾರದು, ನಿಮ್ಮ ಆಳ್ವಿಕೆ ನನಗೆ ಬೇಕು, ನೀವು ಜವಾಬ್ದಾರಿ ತೆಗೆದುಕೊಳ್ಳಿ. ದೇವರೇ, ನಿಮ್ಮ ಚಿತ್ತವುಳ್ಳ ಕಾರ್ಯಗಳಲ್ಲಿ ನಾನು ಗುರಿಯಾಗಬೇಕು ಎಂದು ನೀವು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡುವಾಗ ಆತನು ಪ್ರಾರ್ಥನೆಯನ್ನು ಕೇಳಿ ಕೈ ಹಿಡಿದು ನಡೆಸುವ ದೇವರಾಗಿ ಆತನು ನಿಮ್ಮ ಹಸ್ತವನ್ನು ಹಿಡಿದು ನಡೆಸುತ್ತಾನೆ. ದೇವರ ನಾಮ ನಿಮ್ಮ ಮೂಲಕ ಮಹಿಮೆ ಪಡಲಿ. ಆಮೇನ್. ಪ್ರಿಯರಾದವರೇ, ಈ ದಿನದ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡಂಥ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಲು ಮರೆಯಬೇಡಿ. ನಿಮ್ಮ ಪ್ರಾರ್ಥನಾ ಮನವಿಗಳು ಏನೇ ಆಗಿದ್ದರೂ ಅದನ್ನು ಇಮೇಲ್ ಮೂಲಕ, ದೂರವಾಣಿಯ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ಮತ್ತು ದೇವಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.